ಓಂ ಗುರುಭ್ಯೋ ನಮಃ. ಓಂ ಗಣಗಣಪತಿಯೇ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ಈ ವರ್ಷ 2026 ಯುಗಾದಿ ಹಬ್ಬದ ಶುಭಾಶಯಗಳು. ತುಲಾ ರಾಶಿಯವರಿಗೆ ಈ ವರ್ಷ ಹೇಗಿರುತ್ತದೆ? ನಿಮ್ಮ ಜೀವನದಲ್ಲಿ ಸಮತೋಲನ ಸಿಗುತ್ತದಾ? ಗ್ರಹಗಳ ಸಂಚಾರದಿಂದ ಏನೆಲ್ಲ ಬದಲಾವಣೆ ಇದೆ, ಇದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿ ಇದೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಶನಿಯು ಈ ರಾಶಿಯಿಂದ 6ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. ನಮ್ಮ ಜ್ಯೋತಿಷ್ಯದಲ್ಲಿ 6ನೇ ಮನೆಯ ಶನಿ ಅತ್ಯುತ್ತಮವಾದ ಶುಭ ಫಲ ಸಿಗುತ್ತಿದೆ. 2ನೇ ವರೆಗೂ, ಇನ್ನು ಗುರು ಜೂನ್ ವರೆಗೂ 9ನೇ ಮನೆಯಲ್ಲಿ ಇರುತ್ತಾನೆ. ನಂತರ 10ನೇ ಮನೆಗೆ ಕರ್ಮಸ್ಥಾನಕ್ಕೆ ಹೋಗುತ್ತಾನೆ. ಇದರಿಂದ ಕೆಲಸದಲ್ಲಿ ಹೆಚ್ಚಿನ ಜವಾಬ್ದಾರಿ ಬರುತ್ತದೆ. 5ನೇ ಮನೆಯಲ್ಲಿ ರಾಹು, 11ನೇ ಮನೆಯಲ್ಲಿ ಕೇತು ಸಂಚರಿಸುತ್ತಿದ್ದಾನೆ. 11ನೇ ಮನೆ ಕೇತು ಅದೃಷ್ಟವಾದಂತ ಲಾಭ ತರುತ್ತಾನೆ. ಇನ್ನು 6ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಶತ್ರುಗಳಿಂದ ವಿಜಯ ಸಾಧಿಸುತ್ತೀರಾ. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವವರಿಗೆ ಈ ವರ್ಷ ಬೆಸ್ಟ್ ಅನ್ನುವಂಥದ್ದು ಹೇಳ್ಬೋದು. ಪ್ರಮೋಷನ್ಗೋಸ್ಕರ ಕಾಯುತ್ತಿದ್ದರೆ ಈ ಯುಗಾದಿ ವರ್ಷದಲ್ಲಿ ಸಿಗುತ್ತದೆ. ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಜೂನ್ ಸಮಯ ಚೆನ್ನಾಗಿರುತ್ತದೆ. ಜೂನ್ ನಂತರ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ, ಆದರೆ ತಕ್ಕ ಪ್ರತಿಫಲ ಖಂಡಿತ ಸಿಕ್ಕೇ ಸಿಗುತ್ತದೆ. ಇನ್ನು ಆರ್ಥಿಕ ವಿಷಯದಲ್ಲಿ 11ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಕೆಲವು ಮೂಲದಿಂದ ಹಣ ಬರುತ್ತದೆ. ಹಳೆಯ ಸಾಲಗಳನ್ನು ತೀರಿಸಲಿಕ್ಕೆ ಒಳ್ಳೆಯ ಸಮಯ. ಯಾರೇ ಶೇರ್ ಮಾರ್ಕೆಟ್ ಆಯಿತು ಮತ್ತು ಭೂಮಿ ವ್ಯವಹಾರದಲ್ಲಿ ಆಯಿತು, ಉನ್ನತ ಪ್ರಾಪ್ತಿ ಆಗುವಂತ ಯೋಗ ಇದೆ. 5ನೇ ಮನೆಯಲ್ಲಿ ರಾಹು ಇರೋದ್ರಿಂದ ರಿಸ್ಕ್ ತಗೊಳ್ಳುವ ಮೊದಲು ಯೋಚನೆ ಮಾಡಿ. ಇನ್ನು ಮನೆಯ ವಿಚಾರದಲ್ಲಿ ಶುಭ ಕಾರ್ಯಗಳು ಮೂಡುತ್ತದೆ. ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರಿಗೆ ಕಂಕಣ ಕೂಡಿ ಬರುತ್ತದೆ. 5ನೇ ಮನೆಯ ರಾಹುವಿಯಿಂದ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಚಿಂತೆ ಬರುತ್ತದೆ, ಆದರೆ ಆರೋಗ್ಯದ ಬಗ್ಗೆ ಕೂಡ ಗಮನ ವಹಿಸಬೇಕು. ಪ್ರೇಮಿಗಳಿಗೆ ಜೂನ್ ನಂತರ ಮದುವೆ ವಿಚಾರದಲ್ಲಿ ಮನೆಯವರ ಒಪ್ಪಿಗೆ ಸಿಗುತ್ತದೆ. ಇನ್ನು ಆರೋಗ್ಯದಲ್ಲಿ ಇನ್ನಷ್ಟು ದೊಡ್ಡ ಸಮಸ್ಯೆಗಳಿಲ್ಲ. ಇನ್ನು ಸ್ವಲ್ಪ ಜಾಸ್ತಿ ಕೆಲಸದಿಂದ ಮಾನಸಿಕ ಒತ್ತಡ ಆಗುತ್ತದೆ. ಮಾನಸಿಕ ಶಾಂತಿಗಾಗಿ ವಾರಕ್ಕೊಮ್ಮೆ ಆದ್ರೂ ನೀವು ದೇವಸ್ಥಾನಕ್ಕೆ ಹೋಗಲೇ ಬೇಕು. ನಿಮ್ಮ ಅದೃಷ್ಟ ಸಂಖ್ಯೆ 5, 6, 8. ಅದೃಷ್ಟ ಬಣ್ಣ ಬಿಳಿ ಮತ್ತು ನೀಲಿ ಬಣ್ಣ. ನೀವು ಶುಕ್ರವಾರದಂದು ಮಹಾಲಕ್ಷ್ಮಿಗೆ ತುಪ್ಪದ ದೀಪ ಹಚ್ಚಿ ಆರಾಧನೆ ಮಾಡಿ. ಶನಿ ಚಾಲಿಸ್ ಪಠಣ ಮಾಡುವುದರಿಂದ ನಿಮ್ಮ ಕೆಲಸದಲ್ಲಿ ಅಡೆತಡೆಯಿಂದ ದೂರ ಮಾಡುತ್ತದೆ. ಇದಾಯಿತು ತುಲಾ ರಾಶಿಯವರ 2026ರ ಯುಗಾದಿಯ ಭವಿಷ್ಯ. ನಿಮ್ಮದು ಕೂಡ ತುಲಾ ರಾಶಿ ಆಗಿದ್ದರೆ ಓಂ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಎಂಥದೇ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಕಚೇರಿಗೆ ಬಂದು ನೇರವಾಗಿ ಭೇಟಿ ಕೊಡಿ. ಇಲ್ಲವಾದರೆ ಡಿಸ್ಪ್ಲೇ ಆಗ್ತಕ್ಕಂಥ ನಂಬರ್ಗೆ ಈಗಾಗಲೇ ಕರೆ ಮಾಡಿ. ಧನ್ಯವಾದಗಳು.